ಓಂ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾದಂಥ ಮಾಸ ಫೆಬ್ರವರಿ ಮಾಸ, ಅದರಲ್ಲೂ ಮಕರ ರಾಶಿಯವರಿಗೆ. ಯಾಕೆ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಸಮಾಚಾರ, ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇನ್ನೊಂದು ಕೇವಲ 1 ತಿಂಗಳಕ್ಕಾದರೆ ನಿಮಗೆ 7.5 ವರ್ಷದ ಸಾಡೆ ಸಾತಿ ದೂರ ಆಗ್ತಾ ಇದೆ. ಇದನ್ನು ವರ್ಷ ಭವಿಷ್ಯದಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ. ಆದರೆ ಸಾಡೆ ಸಾತಿ ಅಂತ್ಯ ಭಾಗದಲ್ಲಿ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗಬೇಕು, ಇದೆಲ್ಲ ಹೇಳ್ತಾ ಇರ್ತೀವಲ್ಲ. ಹಾಗಾಗಿ ಈ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ನಾನು ನಿಮ್ಗೆ ಹೇಳೋದೇನೆಂದರೆ, ಇನ್ನು ಕೇವಲ ಫೆಬ್ರವರಿ ಮಾರ್ಚ್ 2 ತಿಂಗಳಿರೋದು. ಮಾರ್ಚ್ 28ಕ್ಕೆ ಶನಿ ಬದಲಾವಣೆ ಆಗುತ್ತೆ, ಸಾಡೆ ಸಾತಿ ದೂರ ಆಗುತ್ತೆ. ಅಲ್ಲಿಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಮಕರ ರಾಶಿಯವರಿಗೆ ಸಿಗಲಿಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಈ ಮಧ್ಯೆ ಈ ತಿಂಗಳು ನಿಮಗೆ ಮಹಾಶಿವರಾತ್ರಿ ಇದೆ. ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ, ಚಾಂದ್ರ ಸೌರ ಮಹಾಶಿವರಾತ್ರಿ ಇದೆ. ಈ ಮಹಾಶಿವರಾತ್ರಿ ವರ್ಷಕ್ಕೆ ಒಮ್ಮೆ ಈಶ್ವರನನ್ನು ಅತ್ಯಂತ ಬಲಿಷ್ಠವಾಗಿ ಆರಾಧನೆ ಮಾಡುವಂತಹ ಅತ್ಯಂತ ಪುಣ್ಯ ಪರ್ವಕಾಲ. ಅವತ್ತೇ ಶನಿ ಜಯಂತಿನೂ ಇದೆ. ಆ ದಿನ ಶಿವನ ಆರಾಧನೆ, ಶನಿ ಆರಾಧನೆ ನೀವು ಭಾಳ ಮಾಡುವಂಥದ್ದು ಭಾಳ ಉತ್ತಮ, ತುಂಬ ಮುಖ್ಯ. ಮಕರ ರಾಶಿಯವರಿಗೆ ಈ ತಿಂಗಳು ಏನಪ್ಪ ಅಂತಂದರೆ, ಒಂದು ನಿಮ್ಮ ಕೋಪ, ಇನ್ನೊಂದು ನಿಮ್ಮ ಆರೋಗ್ಯ. ಈ 2ರಲ್ಲಿ ನೆಗೆಟಿವ್ ಇದೆ ಬಿಟ್ಟರೆ, ಸ್ವಲ್ಪ ಅದೃಷ್ಟಹೀನ, ಈ 3ರಲ್ಲಿ ನೆಗೆಟಿವ್ ಇದೆ ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲೂ ನೆಗೆಟಿವಿಟಿ ಇಲ್ಲ. ನೋಡಿ, ನಿಮ್ಮ ರಾಶಿಯಿಂದ 3 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಪ್ರಸ್ತುತ 5ನೇ ಮನೆಯಲ್ಲಿದ್ದಾರೆ. ಅದರ ಅರ್ಥ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ 9ನೇ ಮನೆ ದೃಷ್ಟಿ ಬೀಳ್ತಾ ಇದೆ. ಯಾವಾಗ ಗುರುವಿನ 9ನೇ ಮನೆ ದೃಷ್ಟಿ ಬೀಳುತ್ತೋ ಮಕರ ರಾಶಿಯವರಿಗೆ ಗುರುಬಲ ಇದೆ. ಫೆಬ್ರವರಿ ತಿಂಗಳಲ್ಲೂ ಇರುತ್ತೆ, ಮಾರ್ಚಲ್ಲೂ ಇರುತ್ತೆ, ಏಪ್ರಿಲ್ ಇರುತ್ತೆ, ಮೇ 15ವರೆಗೂ ಇರುತ್ತೆ. ಮೇ 15 ಆದಮೇಲೆ ಗುರುಬಲ ಹೋಗುತ್ತೆ. ಸರಿ, ಹಾಗಿದ್ರೆ ಯಾವಾಗ ನಿಮಗೆ ಗುರುಬಲನೂ ಇದೆ, ಒಂದು ಕಡೆ ಶನಿನೂ ಅನುಗ್ರಹ ಮಾಡ್ತಾರೆ ಅಂತಂದರೆ ಇದು ಒಂದು ಪ್ರಶಸ್ತವಾದಂಥ ಸಂದರ್ಭ ಅಂತ ಹೇಳ್ಬೋದು. ಹೇಗೆ ಶಿವರಾತ್ರಿಯನ್ನು ಪರ್ವಕಾಲ ಅಂತ ಹೇಳ್ಬೋದು, ಮಕರ ರಾಶಿಯವರಿಗೆ ಈ ತಿಂಗಳು ಬರೋ ತಿಂಗಳು ಪರ್ವಕಾಲದ ರಾಶಿ ಅಂತ ಹೇಳ್ಬೋದು. ಪಾಸಿಟಿವ್. ರಾಶಿಯಿಂದ 5 ಮತ್ತು 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ಉಚ್ಚ ಸ್ಥಾನದಲ್ಲಿದ್ದಾನೆ. ಅರ್ಥಾತ್ ವಾಹನಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವರು, ಡ್ರೈವರ್ಸ್ ಆಗ್ಬೋದು, ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಆಗ್ಬೋದು, ವಾಹನ ಮಾಲೀಕರಾಗ್ಬೋದು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಟ್ಕೊಂಡಿರ್ತಕ್ಕಂಥವ್ರು, ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸ್ತಕ್ಕಂಥವ್ರು, ಲಾರಿ ಬಸ್ಸು ಓಡಿಸ್ತಕ್ಕಂಥವ್ರು, ಮಾಲೀಕರಾಗಲಿ ಅಥವಾ ಕೆಲಸ ಮಾಡುವಂಥ ಡ್ರೈವರ್ಗಳಾಗಲಿ, ಯಾರೇ ಆಗಲಿ, ಕಾರ್ಮಿಕರೇ ಆಗಲಿ, ನಿಮಗೆ ಒಳ್ಳೆ ಫಲ, ವಾಹನದಿಂದ ಒಳ್ಳೆ ಫಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರ ಬಂದು ಉಚ್ಚ ಸ್ಥಾನ 3ನೇ ಮನೆ ಇದ್ದಾರೆ. ಅವರೇ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಕೋರ್ಟು ಕಚೇರಿಗಳ ಸಮಸ್ಯೆ ಇದ್ದರೆ ದೂರ ಆಗುತ್ತೆ. ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. 5ನೇ ಮನೆ ಗುರು ತುಂಬ ಬಲಿಷ್ಠವಾಗಿದೆ. ಒಂದು ಕಡೆ ಗುರುಬಲ, ಒಂದು ಕಡೆ ದೇವಗುರು ಚೆನ್ನಾಗಿದ್ದಾರೆ, ಒಂದು ಕಡೆ ಅಸುರ ಗುರು ಚೆನ್ನಾಗಿದ್ದಾರೆ. ದೇವಗುರು ಗುರುವಿನ ಮನೆಯಲ್ಲಿದ್ದಾರೆ, ಅಸುರ ಮನೆಯಲ್ಲಿದ್ದಾರೆ. ಅದರ ಅರ್ಥ ಪರಿವರ್ತನೆ ಆಯಿತು. ಗುರು ಯಾರ ಮನೆಯಲ್ಲಿದ್ದಾರೆ? ಶುಕ್ರನ ಮನೆಯಲ್ಲಿ. ಶುಕ್ರ ಯಾರ ಮನೆಯಲ್ಲಿದ್ದಾರೆ? ಗುರು ಮನೆಯಲ್ಲಿ. ಪರಿವರ್ತನೆ ಬಂತು. ಅದರಲ್ಲಿ ಹಂಸ ಯೋಗ, ಮಾಳವ್ಯ ಯೋಗ ಎಲ್ಲ ಈ ಯೋಗ ಈ ತಿಂಗಳಲ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ. ಬರೀ ಪಾಸಿಟಿವ್ಸಿನ ಗುರುಜಿ, ನೆಗೆಟಿವ್ಸ್ ಇಲ್ವಾ ಅಂದರೆ ಖಂಡಿತ ಇದೆ. ನೋಡಿ, ರಾಶಿಯಿಂದ 6 ಮತ್ತು 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ 11ನೇ ತಾರೀಕಿನವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾರೆ. 11ನೇ ತಾರೀಕು ಆದಮೇಲೆ ಮುಂದಿನ ರಾಶಿಗೆ ಹೋಗ್ತಾರೆ. ನಿಮ್ಮ ರಾಶಿಲಿದ್ರೂ ಬುಧ ಮಿತ್ರನ ಮನೆಯೇ, ಮುಂದಿನ ರಾಶಿಗೆ ಹೋದ್ರು ಮಿತ್ರನ ಮನೆಯೇ. ಏನೋ ದೊಡ್ಡ ವ್ಯತ್ಯಾಸ ಅಲ್ಲ. ಈ ತಿಂಗಳು ನಿಮ್ಮ ಭಾಗ್ಯಗಳು ಹುಡ್ಕೊಂಡ್ಬರುತ್ತೆ. ಶುಭ ಕಾರ್ಯಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಜಯ, ಶುಭ ಕಾರ್ಯದ ಅನುಕೂಲಗಳು, ಸಿದ್ಧತೆಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಪಾಸಿಟಿವ್ಸ್ ಅಂತ ಹೇಳ್ತೀವಿ ನಾವು. ಮೇಲಾಗಿ ಬಹಳ ಅಚಿಂತ್ಯವಾದಂಥ ಮನಸ್ಸು, ಸಹೃದಯ ಇದೆಲ್ಲ ಉಳ್ಳವಂಥವ್ರಾಗ್ತೀರಾ. ವಿಷಯ ಏನಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ ಇದೆಯಲ್ಲ, ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಈಗ ನೋಡಿ, ಮಕರ ರಾಶಿಗೆ 5ನೇ ಮನೆ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿದೆ. 12ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದಾರೆ. ಹಾಗಾಗಿ 5 ಮತ್ತು 12ನೇ ಮನೆ ಅಧಿಪತಿಗಳ ಒಂದು ಅಭಿವೃದ್ಧಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಬಟ್ ಲಾಭವನ್ನು ಕೊಡುವಂತಹ ಕುಜ, ಸುಖವನ್ನು ಕೊಡುವಂತಹ ಕುಜ 6ನೇ ಮನೆಯಲ್ಲಿ ಋಣರೋಗ ಶತ್ರು ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಸಾಲ ಬಾಧೆ ಆಗುವಂಥದ್ದು.
ಇಲ್ಲಾಂದರೆ ಖರ್ಚು ಜಾಸ್ತಿ ಮಾಡುವಂಥದ್ದು, ಇಲ್ಲಾಂದರೆ ವಿಶೇಷವಾದಂಥ ವಿಚಾರ ಏನಪ್ಪ ಅಂತಂದರೆ ರೋಗ, ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರುವಂಥ ಸಾಧ್ಯತೆಗಳು, ಮಾನಸಿಕ ಖಿನ್ನತೆ ಜಾಸ್ತಿ ಇರುತ್ತೆ ಈ ತಿಂಗಳು, ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಜಾಸ್ತಿ ಇರುತ್ತೆ, ಸ್ವಲ್ಪ ಮೋಷನ್ ಇಶ್ಯೂಸು, ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆಗಳು ಬರುವಂಥ ಚಾನ್ಸಸ್ ಇರುತ್ತೆ, ಶತ್ರುಗಳು ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕುಜ ಮಾತ್ರ ಚೆನ್ನಾಗಿಲ್ಲ. ನಿಮ್ಮ ಅದೃಷ್ಟಕ್ಕೆ ಆರೋಗ್ಯಕ್ಕೆ ಅಧಿಪತಿ ಯಾರು ಗೊತ್ತಾ? ಸೂರ್ಯ. ನೀವು ನೋಡಿ ಮಕರ ರಾಶಿಯವ್ರಿಗೆ 8ನೇ ಮನೆ ಅಧಿಪತಿ ಸೂರ್ಯ ಪ್ರಸ್ತುತ ನಿಮ್ಮ ರಾಶಿಲೇ ಇದ್ದಾರೆ. 12ನೇ ತಾರೀಕು ಮುಂದಿನ ರಾಶಿಗೆ ಹೋಗ್ತಾರೆ. ಏನೇ ಆದರೂ ಸೂರ್ಯ ಶತ್ರುಸ್ತಾನೆ, ಸೂರ್ಯ ಶನಿ ಇಬ್ಬರು ಶತ್ರುಗಳೇ. ಅಷ್ಟಮಾಧಿಪತಿ ನಿಮ್ಗೆ ಅದೃಷ್ಟ ಇಲ್ಲ. ಒಂದು ಕಡೆ ಅದೃಷ್ಟ ಕಮ್ಮಿ, ಇನ್ನೊಂದು ಕಡೆ ಆರೋಗ್ಯ ಕಮ್ಮಿ. ಆರೋಗ್ಯಕ್ಕೆ ಅಧಿಪತಿ ಯಾರಂದರೆ ಸೂರ್ಯ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ನಿಮ್ಮ ಅದೃಷ್ಟಕ್ಕೆ ಏನಪ್ಪ ಅಂದರೆ 4ನೇ ತಾರೀಕು ಸೂರ್ಯ ಜಯಂತಿ, ಫೆಬ್ರವರಿ 4ನೇ ತಾರೀಕು. ಅವತ್ತಿನ ದಿನ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಮಧ್ಯದಲ್ಲಿರುವಂಥ ಗ್ರಹ ಸೂರ್ಯಗ್ರಹನಿಗೆ ಒಂದು ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ ಒಂದು 2 ಬೊಗಸೆ ಗೋಧಿನೋ ರವೆನೋ ದಾನ ಮಾಡಿ ಬಂದುಬಿಡಿ. ಅದು ಕೂಡ ನಿಮಗೆ ಸೂರ್ಯ ಜಯಂತಿ ದಿನ ಮಾಡೋದ್ರಿಂದ ವಿಶೇಷವಾದಂಥ ಆರೋಗ್ಯ ಪ್ರಾಪ್ತಿ ನಿಮಗೆ ಆಗುತ್ತೆ. ಒಂದು ಕಡೆ ಸೂರ್ಯ ಚೆನ್ನಾಗಿಲ್ಲ, ಒಂದು ಕಡೆ ಕುಜ ಚೆನ್ನಾಗಿಲ್ಲ. ಅದು ಬಿಟ್ಟರೆ ಎಲ್ಲ ಗ್ರಹಗಳು ಚೆನ್ನಾಗಿದೆ. ನಾವೆಲ್ಲ ಗ್ರಹಗಳನ್ನು ಕವರ್ ಮಾಡಾಯಿತು. ಗುರು ಆಯಿತು, ಶುಕ್ರ ಆಯಿತು, ಮತ್ತು ಕುಜ ಆಯಿತು, ಬುಧ ಆಯಿತು, ಸೂರ್ಯ ಆಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ಶನಿ. ಶನಿ ಬಗ್ಗೆ ಹೇಳೋಕ್ಕೆ ಮುಂಚೆ ಸ್ವಲ್ಪ ಜನರಲೈಸ್ ವಿಚಾರಗಳು ತಿಳಿಸ್ಬಿಟ್ಟು ಆಮೇಲೆ ಶನಿ ಬಗ್ಗೆ ಹೇಳ್ತೀನಿ. ಯಾಕಂದರೆ ಇನ್ನೊಂದು ವಿಚಾರ ಇದೆ ಹೇಳಬೇಕು ನಾನು. ಆದಾಯ ಮಾರ್ಗಗಳು, ಆದಾಯ ಗಳಿಕೆ ಪುಷ್ಕಳವಾಗಿ ವೃದ್ಧಿ ಆಗುತ್ತೆ. ದುಡ್ಡೇನೋ ಬರುತ್ತೆ, ಅದು ತಕ್ಕಂತೆ ಖರ್ಚು ಆಗಿಬಿಡುತ್ತೆ, ವ್ಯಯನೂ ಜಾಸ್ತಿ, ಸಣ್ಣ ಪುಟ್ಟ ಸಾಲನೂ ಮಾಡಬೇಕಾಗುತ್ತೆ. ಯಾರನ್ನೂ ಸಂಪೂರ್ಣ ನಂಬಕ್ಕೆ ಹೋಗ್ಬೇಡಿ ಈ ತಿಂಗಳು. ಮಿತ್ರರು ಅಂತಂದರೆ ಫ್ರೆಂಡ್ಸ್ ನಿಮ್ಗೆ ಮೋಸ ಮಾಡ್ತಾರೆ ಅಂತಲ್ಲ, ಸಾಧ್ಯವಾದಷ್ಟು ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವ್ರನ್ನ ನಂಬಿಬಿಟ್ರೆ ಎಲ್ಲರನ್ನೂ ನಂಬಕ್ಕೆ ಹೋಗ್ಬೇಡಿ, ತುಂಬ ಇಂಪಾರ್ಟೆಂಟು. ವಿದ್ಯಾರ್ಥಿಗಳಿಗೆ, ಉದ್ಯೋಗ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಅನುಕೂಲವಾದಂಥ ಸಮಯ. ದೂರ ಪ್ರಯಾಣ ನಿಮ್ಗೆ ಅನುಕೂಲ ಇದೆ. ವಿದ್ಯಾ ಉದ್ಯೋಗದಲ್ಲಿ ವಿಜಯ ಆರಿಸಿ ಬರುತ್ತೆ ನಿಮಗೆ. ಸಮಾಜದಲ್ಲಿ ಗೌರವ ಲಭಿಸುತ್ತೆ. ಸಹನೆ ನಿಮ್ಗೆ ತುಂಬ ಮುಖ್ಯ. ಸಹನೆ ಅಂದರೆ ತಾಳ್ಮೆ ತುಂಬ ಮುಖ್ಯ, ಇಲ್ಲಾಂದರೆ ಸ್ವಲ್ಪ ತೊಂದರೆಗಳಾಗುತ್ತೆ. ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಕಲಹಗಳು, ಕುಟುಂಬದ ವ್ಯಾಜ್ಯಗಳು ಬರ್ಬೋದು. ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮನೆಯಲ್ಲಿ ಉಲ್ಲಾಸಕರವಾದಂಥ ವಾತಾವರಣ ಇರುತ್ತೆ. ಹೆಂಡತಿ ಗಂಡ ಆಗಬೇಕು, ಗಂಡನಿಗೆ ಹೆಂಡತಿ ಆಗಬೇಕು. ಇದೇ ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ದೇಹಾರೋಗ್ಯ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರೆ ದೃಢ ಆಗುತ್ತೆ. ಆರ್ಥಿಕವಾಗಿ ಬಲ ವೃದ್ಧಿ ಆಗುತ್ತೆ. ಷೇರು ವ್ಯವಹಾರದಲ್ಲಿ ಕೂಡ ಅಧಿಕವಾದ ಲಾಭ ಪ್ರಾಪ್ತಿ ಇದೆ. ಗೃಹೋಪಕರಣ ವಸ್ತುಗಳು ಅಂದರೆ ಟಿ ವಿ ತೊಗೊಳ್ಳೋದು, ಸೋಫಾ ತೊಗೊಳ್ಳೋದು, ಅಥವಾ ಡೈನಿಂಗ್ ಟೇಬಲ್ ತೊಗೊಳ್ಳೋದು, ಅಥವಾ ಮಂಚ ತೊಗೊಳ್ಳೋದು, ಇದರದ್ದೇನಾದರೂ ಇದಕ್ಕೆ ಸಂಬಂಧಪಟ್ಟ ಖರ್ಚು ಮಾಡ್ತೀರಾ. ವಿದ್ಯೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ವಿದೇಶಿ ಪ್ರಯಾಣ ಯೋಗನೂ ಇದೆ. ಪ್ರತಿಭಾ ಪುರಸ್ಕಾರಗಳು ಸಿಗುತ್ತೆ. ಪ್ರತಿಭಾ ಪ್ರದರ್ಶನವು ಚೆನ್ನಾಗಿ ಮಾಡ್ತೀರಾ. UPSC, KPSC ಈ ಥರದ್ದು ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಚೆನ್ನಾಗಿ ಕ್ರ್ಯಾಕ್ ಮಾಡ್ತೀರಾ. ಪ್ರಸ್ತುತ ವಿಷಯದಲ್ಲಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿಲ್ಲದೇ ಒಳಗಡೆ ಸುಮಾರು ಅಭಿವೃದ್ಧಿ ನಡೀತಾ ಇರುತ್ತೆ. ಅದು ನಿಮ್ಗೆ ಪಾಸಿಟಿವ್ ಆಗಿ ನಡೀತಾ ಇರುತ್ತೆ. ಶುಭ ವಾರ್ತೆಗಳು ಕೇಳುತ್ತೆ. ವ್ಯಾಪಾರಸ್ಥರಿಗೆ ಅಧಿಕವಾದ ಧನ ಲಾಭ ಪ್ರಾಪ್ತಿ ಇದೆ. ಇನ್ನು ಶನಿ ವಿಚಾರಕ್ಕೆ ಬರೋದಾದರೆ, ಶನಿ ನಿಮಗೆ ನಿಮ್ಮ ರಾಶ್ಯಾಧಿಪತಿ, ದ್ವಿತೀಯಾಧಿಪತಿ ಎರಡೂ ಕೂಡ ಶನಿನೇ. ಈಗಲೂ 7.5 ಇದ್ದೀರಾ, ಇನ್ನು 2 ತಿಂಗಳು ಇರ್ತೀರಾ. ಮಾರ್ಚ್ 28 ಶನಿ ಬದಲಾವಣೆ ಆಗಿ 7.5 ನಿವಾರಣೆ ಆಗುತ್ತೆ. 7.5 ನಿವಾರಣೆ ಆಗಬೇಕಾದ್ರೆ ನೀವು ಶನಿಗೆ ಏನು ಹೇಳಬೇಕು? ಭಗವಂತ 7.5 ವರ್ಷದಿಂದ ನಿನ್ನ ನದಿಯಿಂದಲಿದ್ದೆ, ನೀನು ಕೆಟ್ಟದ್ದು ಮಾಡಿದೆಯೋ ಒಳ್ಳೇದು ಮಾಡಿದೆಯೋ ಎಲ್ಲ ಸ್ವೀಕಾರ ಮಾಡಿದ್ದೀನಿ, ನಿನಗೆ ತುಂಬ ಧನ್ಯವಾದಗಳಪ್ಪ ಅಂತ ಒಂದು ಧನ್ಯವಾದನ ಅರ್ಪಣೆ ಮಾಡಿಸ್ಬೇಕು. ಥ್ಯಾಂಕ್ಸ್ ಗಿವಿಂಗನ್ನು ಮಾಡಬೇಕು. ಅದಕ್ಕೇನು ಮಾಡಬೇಕು? ಮಾರ್ಚ್ 28 ಶನಿ ಪ್ರಯಾಣ ಮಾಡ್ತಾ ಇದ್ರೆ, ಅಂದರೆ ಬೇರೆ ಮನೆಗೆ 7.5 ಹೋಗ್ತಾ ಇದ್ರೆ, ನೀವು ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಎಲ್ಲಾದರೂ ಮಾಡ್ತಿರ್ತಾರೆ ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಊರಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಮಾಡ್ತಾ ಇರ್ತಾರೆ ಶನಿ ಶಾಂತಿ. ಪ್ರಯತ್ನ ಪಡಿ, ಅಲ್ಲಿ ಪರಿಹಾರ ಮಾಡಿಸ್ಕೊಡಿ. ಎಲ್ಲೂ ಪರಿಹಾರಕ್ಕೆ ನಿಮ್ಗೆ ಅನುಕೂಲ ಆಗಲಿಲ್ವಾ? ನಾನು ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞ ಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನಿತ್ಯ ಸೌಭಾಗ್ಯ .in ಅನ್ನುವಂತಹ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು. ಆ ವೆಬ್ಸೈಟಿಗೆ ಲಾಗಿನ್ ಆದಮೇಲೆ ನಿಮಗೆ ಅದರಲ್ಲಿ ಒಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಅದರಲ್ಲಿ ನೀವು ಟೈಪ್ ಮಾಡಿ, ನೀವು 431 ರೂಪಾಯಿ ಸ್ಕ್ಯಾನರ್ ಕಾಣುತ್ತೆ ಅದರಲ್ಲಿ ನಿಮಗೆ, ಅದನ್ನು ನೀವು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕು. ಡಬಲ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ, ರಾಶಿ ನಕ್ಷತ್ರ ಅಂತೆಲ್ಲ. ಸಬ್ಮಿಟ್ ಆದಮೇಲೆ ನಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ನಮಗೆ ಇಲ್ಲಿ ಬಂದ ಮೇಲೆ ನಿಮ್ಮ ಹೆಸರಲ್ಲಿ ಪೂಜೆ, ಜಪ, ಹೋಮ ಎಲ್ಲ ಆಗಿ ಪ್ರಸಾದವಾಗಿ ನಿಮ್ಮ ಮನೆಗೆ ಒಂದು ಕುದುರೆ ಲಾಳ ಸಮೇತವಾಗಿ ಒಂದು ಮಂತ್ರಾಕ್ಷತೆ ಬರುತ್ತೆ. ಕುದುರೆ ಲಾಳ ಕೇಳಿದ್ದೀರಾ, ನೋಡಿರ್ತೀರಾ, ಸುಮಾರು ಜನ ಗೊತ್ತಿರುತ್ತೆ. ಕುದುರೆ ಲಾಳ ಒಬ್ಬರಿಗೆ ಒಂದು ಕುದುರೆ ಲಾಳ ಬರುತ್ತೆ. ನಿಮ್ಮ ಮನೇಲಿ 3-4 ಜನ ಇದ್ದೀರಾ ಅನ್ಕೊಳ್ಳಿ, 3-4 ಜನಕ್ಕೂ ಸಪ್ರೇಟ್ ರಿಜಿಸ್ಟರ್ ಆಗಿರೋ ಸಪ್ರೇಟ್ ಕುದುರೆ ಲಾಳ ಬರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಕುದುರೆ ಲಾಳ ಪ್ರಸಾದವಾಗಿ ಬರುತ್ತೆ. ಅದನ್ನು ನೀವು ದೇವ್ರ ಮನೇಲಿ ಇಟ್ಕೋಬೋದು, ಮೈನ್ ಡೋರ್ ಹೊಡಿಬೋದು, ಕಾರಲ್ಲಿ ಇಟ್ಕೋಬೋದು. ಅದು ನಿಮಗೆ ಒಳ್ಳೆಯದೇ. ಶನಿ ಆಗ್ರಹದಿಂದ ದೂರವಾಗಿ ಅನುಗ್ರಹ ಪ್ರಾಪ್ತಿ ಆಗುತ್ತೆ.
ಒಬ್ಬರಿಗೆ 431 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನಿಮಗೇನೋ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅನಾನುಕೂಲ ಆಯಿತು ಅಂತಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ 2 ನಂಬರ್ ಇದೆ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ. ಆ 2 ನಂಬರ್ ನೀವು ಯಾವ ನಂಬರ್ ಫೋನ್ ಮಾಡಿದ್ರು ನಮ್ಮ ಟೆಲಿಕಾಲರ್ಸ್ ರಿಸೀವ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ, ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಎಜುಕೇಟ್ ಮಾಡ್ತಾರೆ. ಇದನ್ನು ನೀವು ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಲೈವ್ ನೋಡ್ಬೋದು. ಇಲ್ಲ ನಾವು ಗುರುಗಳೇ ನೇರವಾಗಿ ಬರ್ತೀವಿ ಅಂತಂದ್ರೆ ಕೂಡ ಮಾರ್ಚ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕು ನಾನು ಲೊಕೇಶನ್ ಅಡ್ರೆಸ್ ಎಲ್ಲ ನಾನು ನಿಮಗೆ ವಿಡಿಯೋಲಿ ತಿಳಿಸ್ತೀನಿ. ಖಂಡಿತವಾಗ್ಲೂ ನೀವು ಕುಟುಂಬ ಸಮೇತವಾಗಿ ಬಂದು ಆ ದೇವರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಹೋಗ್ಬೋದು. ಬಟ್ ಕುದುರೆಲಾಳ ಪ್ರಸಾದ ಮಾತ್ರ ನಿಮಗೆ ಕೊರಿಯರ್ ಮುಖಾಂತರನೇ ಬರುತ್ತೆ. ಶನಿ ಶಾಂತಿ ಯಾಕೆ ಮಾಡಬೇಕು, ಶನಿಯನ್ನು ಯಾಕಷ್ಟು ನಾವು ಭಯಪಡ್ತೀವಿ, ಶನಿನ ಯಾಕಷ್ಟು ಹೊಗಳ್ತೀವಿ ಅಂತಂದರೆ ತಿಳ್ಕೊಳ್ಳಿ. ಧೀರಾಯ ದಿವ್ಯ ದೇಹಾಯ ದೀನಾರ್ತಿ ಹರಣಾಯ ಚ ದೈನ್ಯ ನಾಶಕರಾಯ ಜನಗಣ್ಯಾಯ ತೇ ನಮಃ. ಎಷ್ಟು ಚೆನ್ನಾಗಿ ಹೇಳುತ್ತೆ ಸ್ತೋತ್ರ. ಧೀರ ವೀರನಾಗಿರ್ತಕ್ಕಂಥವನು ನೀನು, ದಿವ್ಯ ದೇಹವನ್ನು ಹೊಂದಿರತಕ್ಕಂಥವನು ನೀನು. ನಿನ್ನನ್ನು ಸ್ಮರಣೆ ಮಾಡಿದರೆ, ಪೂಜೆ ಮಾಡಿದರೆ ಕಷ್ಟಗಳನ್ನು ಪರಿಹಾರ ಮಾಡ್ತೀಯ. ದೀನರನ್ನು, ದಲಿತರನ್ನು ಕಷ್ಟಗಳಿಂದ ನಿವಾರಿಸಿ ಅಂದರೆ ಅದರರ್ಥ ಯಾರು ದೀನರಾಗಿರ್ತಾರೆ ಅಂದರೆ ಕಷ್ಟಪಡ್ತಿರ್ತಾರೆ, ದಲಿತರಾಗಿರ್ತಾರೆ ಅಂದರೆ ತುಂಬ ಶ್ರಮ ವಹಿಸಿದಂಥ ವ್ಯಕ್ತಿಗಳು ಯಾರಿರ್ತಾರೋ ಅವರಿಗೆ ನೀನು ಒಳ್ಳೇದು ಮಾಡ್ತೀಯಪ್ಪ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಕಷ್ಟಪಡುವಂಥವ್ರಿಗೆಲ್ಲ ಶನಿ ಯಾವತ್ತು ಬೆನ್ನ ಮೇಲೆ ನಿಂತು ಧೈರ್ಯವನ್ನು ಹೇಳ್ತಾನೆ, ಬೆಂತಡ್ತಾನೆ. ದೈನ್ಯ ಸ್ವಭಾವ, ಜೋಲು ಮುಖವನ್ನು ಹಾಕಿಕೊಂಡು ಕಂಡವರೆದುರು ಕೈ ಚಾಚುವಂತಹ ಸ್ಥಿತಿಯನ್ನು ನಾಶಪಡಿಸುವೆ ಅಂದರೆ ಭಿಕ್ಷೆಯನ್ನು ಬೇಡುವಂಥದ್ದನ್ನು ದೂರ ಮಾಡ್ತೀಯ. ತನ್ನ ಕಾಲ ಮೇಲೆ ನಿಲ್ಕೊಳ್ಳುವಂಥ ಶಕ್ತಿಯನ್ನು ನೀನು ಕೊಡ್ತೀಯ. ಜನರಲ್ಲಿ ಅಗ್ರಗಣ್ಯನಾಗಿರುವೆ ಅಂದರೆ ಯಾರೇ ಕೂಡ ನಿನ್ನನ್ನು ಸ್ಮರಣೆ ಮಾಡಿದ್ರೆ ಅವರು ಅಗ್ರಸ್ಥಾನಕ್ಕೆ ಹೋಗ್ತಾರೆ. ಕ್ರೂರಾಯ ಕ್ರೂರಚೇಷ್ಟಾಯ ಕಾಮಕ್ರೋಧಕರಾಯ ಚ ಕಳತ್ರ ಪುತ್ರ ಶತ್ರುತ್ವ ಕಾರಣಾಯ ಚ ನಮೋ ನಮಃ. ಕೆಟ್ಟವರಿಗೆ ಭಯಂಕರ ಕ್ರೂರಿಯಾಗಿ ಕ್ರೂರತೆಯಿಂದ ಕಾಮಕ್ರೋಧಗಳನ್ನು ಓಡಿಸುವೆ. ಶನಿನ ಕೇಳ್ಕೊತಾರದು ಅಂದರೆ ಭಗವಂತನ ಆಶೀರ್ವಾದ ಹೆಂಗಿದೆ, ಇವೆಲ್ಲವೇ ನೀನು ಮುನಿದರೆ ಇದಕ್ಕೆ ಉಲ್ಟಾ ಆಗುತ್ತೆ. ಅವನು ಸ್ಮರಣೆಯಿಂದ ನಿಮಗೆ ಫಲ ಸಿಗುತ್ತೆ, ಅವನು ಮುನಿದರೆ ನಿಮಗೆ ಸಜ್ಜನರಲ್ಲಿ ಕ್ರೂರತೆ ಕ್ರೋಧಗಳು ತುಂಬುವೆ. ಬೇಡ, ಅವನನ್ನು ಮುನಿಸೋದು ಬೇಡ, ಅವನನ್ನು ಪ್ರೀತಿಸೋಣ. ಮಡದಿ ಮಕ್ಕಳು ಶತ್ರುತ್ವವನ್ನು ಉಂಟು ಮಾಡುವೆ ಅಂದರೆ ಮಡದಿ ಮಕ್ಕಳ ಜೊತೆಗೆ ಗಂಡ ಹೆಂಡತಿಗೇನೆ ಬಂಧುಗಳ ಜೊತೆನೆ ಶತ್ರು ಉಂಟು ಮಾಡಿಬಿಡ್ತಾನೆ. ಹಾಗಾಗಿ ಅವನು ಕ್ರೂರ ದೃಷ್ಟಿ ನಾವು ಪಾತ್ರರಾಗೋದು ಬೇಡ, ಅವನ್ನ ಪ್ರಾರ್ಥನೆ ಮಾಡಬೇಕು. ಎಷ್ಟು ಚೆನ್ನಾಗಿ ಭಗವಂತನ ಆಶೀರ್ವಾದ ಇದು ಸಿಗುತ್ತೆ ನೋಡಿ. ಶನಿ ಯಾವತ್ತೂ ಕೂಡ ಒಳ್ಳೇದು ಮಾಡ್ತಾನೆ. ಹಾಗಾಗಿ ನಿಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ತುಂಬ ಚೆನ್ನಾಗಿದ್ಬಿಟ್ರೆ ತೊಂದರೆ ಇಲ್ಲ, 7.5 ಇರಲಿ, ಯಾವುದೇ ತೊಂದರೆ ಇರಲಿ, ಎಲ್ಲವನ್ನು ಪರಿಹಾರ ಮಾಡ್ಕೊಂಡು ಬಂದ್ಬಿಡ್ತಾನೆ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಏನಾದ್ರು ಶನಿ ನೀಚನಾಗಿದ್ದಾನೋ, ಅಸ್ತನಾಗಿದ್ದಾನೋ, ವಕ್ರಿಯಾಗಿದ್ದಾನೋ, ಶತ್ರುತ್ವ ಮನೆಯಲ್ಲಿದ್ದಾನೋ, ಏನಾದರೂ ಸಮಸಪ್ತಮದಲ್ಲಿದ್ದು ಹಿಂಸೆ ಮಾಡ್ತಾ ಇದ್ದಾನೆ ಅಂತಂದರೆ ಖಂಡಿತ ನೀವು ಶನಿ ಶಾಂತಿ ಮಾಡ್ಕೋಬೇಕು. ಅದನ್ನು ತಿಳ್ಕೊಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಏರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಶನಿ ಶಾಂತಿ ಮಾಡಿಸೋದು ಮರಿಬೇಡಿ. ಮಕರ ರಾಶಿಯವರು ಎಲ್ರಿಗೂ ಒಳ್ಳೆಯದಾಗಲಿ. ಭಗವಂತನ ಆಶೀರ್ವಾದ ಫೆಬ್ರವರಿ ತಿಂಗಳಲ್ಲಿ ಮತ್ತಷ್ಟು ನಿಮ್ಗೆ ಚೆನ್ನಾಗಿದ್ದು ಸೂರ್ಯನ ಅನುಗ್ರಹ ನಿಮ್ಗೆ ಸಿಗಲಿ. ಶಿವರಾತ್ರಿ 20ನೇ ತಾರೀಕು ಮಿಸ್ ಮಾಡದೆ ದರ್ಶನ ಮಾಡಿ. 4ನೇ ತಾರೀಕು ಸೂರ್ಯ ಜಯಂತಿ ದಿನ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಶತ್ರುತ್ವ ಜಾಸ್ತಿ ಕಟ್ಕೋಬೇಡಿ, ಅದೃಷ್ಟನ ಮಿಸ್ ಮಾಡ್ಕೋಬೇಡಿ, ಸಾಧ್ಯವಾದಷ್ಟು ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.